ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬಾಲುಷಾ ಮಾಡತ್ತೀನಿ ರೀ. ಫಸ್ಟ್ ಇಲ್ಲಿ 2 ಕಪ್ನಷ್ಟು ಮೈದಾವನ್ನು ಸಾನಿಸಿ ತಗೋಬೇಕ್ರಿ. ಈ ಹಿಟ್ಟಿಗೆ 1 ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೋಬೇಕ್ರಿ. ನಂತರ 1 ಸ್ಪೂನ್ನಷ್ಟು ಅಡಿಗೆ ಸೋಡಾವನ್ನು ಸೇರಿಸ್ಕೋತೀನಿ ರೀ. ಅದಾದಮೇಲೆ 1 ಸ್ಪೂನ್ನಷ್ಟು ಈನೋವನ್ನು ಹಾಕಬೇಕ್ರಿ. ಇದಕ್ಕೆ 1 ಕಪ್ನಷ್ಟು ಡಾಲ್ಡಾ ಅಥವಾ ಮನೆಯಲ್ಲಿರುವಂಥ ತುಪ್ಪವನ್ನು ಸೇರಿಸ್ಕೋಬೋದು ರೀ. ಎಲ್ಲವನ್ನು ಹಿಟ್ಟು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ಈ ಥರ ಹಿಟ್ಟು ಉಂಡೆ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕ್ರಿ. ನಂತರ ಇದಕ್ಕೆ 2 ಸ್ಪೂನ್ನಷ್ಟು ಮೊಸರನ್ನು ಹಾಕಬೇಕ್ರಿ ಮತ್ತು ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬೇಕ್ರಿ. ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದ್ರಿ. ಚಪಾತಿ ಹಿಟ್ಟಿನ ಥರನೂ ಇರಬಾರ್ದ್ರಿ. ಸಾಫ್ಟಾಗಿ ಜಸ್ಟು ಮಿಕ್ಸ್ ಮಾಡಬೇಕ್ರಿ. ನೋಡ್ಬೋದು, ಸಾಫ್ಟಾಗಿ ಈ ಥರ ಹಿಟ್ಟನ್ನು ರೆಡಿ ಮಾಡಿ ರೆಸ್ಟ್ ಮಾಡಲಿಕ್ಕೆ ಇಡಬೇಕ್ರಿ. ಇವಾಗ ಬಾಲುಷಾಗೆ ಪಾಕವನ್ನು ರೆಡಿ ಮಾಡ್ಕೋಬೇಕ್ರಿ. ಪಾಕಕ್ಕೆ ನಾನು 2 ಕಪ್ನಷ್ಟು ಸಕ್ಕರೆಯನ್ನು ತೊಗೊಂಡಿನಿ ರೀ. ಸಕ್ಕರೆ ಮತ್ತು ಮೈದಾ ಪ್ರಮಾಣ ಸರಿಯಾಗಿರ್ಬೇಕ್ರಿ. ಈ ಸಕ್ಕರೆ ಮುಳುಗೋವಷ್ಟು ನೀರನ್ನು ಹಾಕಬೇಕ್ರಿ. ಹಾಕಿ ಇದನ್ನು ನಾವು ತಳ ಹತ್ತದೇ ಇರೋ ಥರ ಕೈಯಾಡಿಸ್ಕೊತ ಇರಬೇಕ್ರಿ. ಪಾಕ ಬಂದಿದೆಯೋ ಇಲ್ವೋ ಅಂತ ಪದೇ ಪದೇ ಚೆಕ್ ಮಾಡ್ತಾ ಇರಬೇಕ್ರಿ. ಈ ಪಾಕಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರ್ಸಾತೀನಿ ರೀ. ಹಾಗೂ 1/2 ಸ್ಪೂನಷ್ಟು ಫುಡ್ ಕಲರನ್ನು ಸೇರ್ಸಾತೀನಿ ರೀ. ಇದು ಆಪ್ಷನಲ್, ನೀವು ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಪಾಕ ಈ ಥರ ಒಂದೇಳೆ ಪಾಕದ ಥರ ಬರಬೇಕು. ತುಂಬ ಜಾಸ್ತಿ ಕರ್ದಂಟಿನ ಪಾಕನೂ ಆಗಬಾರ್ದ್ರಿ. ಜಾಮೂನ್ ಪಾಕಕ್ಕಿಂತ ಚೂರು ಗಟ್ಟಿಯಾಗಿ ಬರಬೇಕ್ರಿ. ಇವಾಗ ನಾನು ಇದನ್ನು ಆಫ್ ಮಾಡಿ ಮುಚ್ಚಿಡ್ತೀನಿ ರೀ. 15 ನಿಮಿಷ ರೆಸ್ಟ್ ಆದಮೇಲೆ ಹಿಟ್ಟು ಈ ಥರ ಸಾಫ್ಟಾಗಿ ಆಗಿರುತ್ತೆ ರೀ. ಈ ಹಿಟ್ಟನ್ನು ನಾವು ಸಾಫ್ಟಾಗಿ ಕೈಯಲ್ಲಿ ರೌಂಡ್ ಮಾಡಿಕೊಂಡು ವಡೆ ಆಕಾರಕ್ಕೆ ಮಾಡ್ಕೋಬೇಕ್ರಿ. ಈ ಥರ ಸೈಡ್ನಲ್ಲಿ ಮಾಡಿಕೊಂಡು ಇಟ್ಕೋರಿ. ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ರೀ. ಸ್ಲೋ ಫ್ಲೇಮ್ನಲ್ಲೇ ಎಲ್ಲ ಬಾಲುಷಗಳನ್ನು ಕರಿಬೇಕ್ರಿ. ಬಾಲುಷ ಫುಲ್ ಕರಿಯೋವರೆಗೂ ಎಣ್ಣೆ ಫ್ಲೇಮನ್ನು ಜಾಸ್ತಿ ಮಾಡಬಾರ್ದ್ರಿ. ಸ್ಲೋ ಫ್ಲೇಮ್ನಲ್ಲಿ ಕರಿಯೋದ್ರಿಂದ ಬಾಲುಷ ಮೇಲೆ ಕ್ರಿಸ್ಪಿ ಆಗತ್ರಿ ಹಾಗೂ ಒಳಗಡೆ ಫುಲ್ ಬೇಯತ್ರಿ. ಇಲ್ಲಾಂದರೆ ಒಳಗಡೆ ಹಿಟ್ಟಿಟ್ಟಾಗಿ ಉಳಿದ್ಬಿಡ್ತೈತ್ರಿ. ಈ ಥರ ಸೈಡ್ನಲ್ಲಿ ಮಾಡಿಟ್ಕೊಂಡಿರ್ಬೇಕ್ರಿ. ಸ್ಲೋ ಆಗಿ ಬಾಲುಷಗಳನ್ನು ಕರಿಬೇಕ್ರಿ. ಅವು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಕರಿಬೇಕ್ರಿ. ನಂತರ ಬಾಲುಷಗಳನ್ನು ಹೊರತೆಗೆದು ಒಂದು 20ರಿಂದ 30 ಸೆಕೆಂಡ್ ಮಾತ್ರ ಪ್ಲೇಟ್ನಲ್ಲಿ ಇಡಬೇಕ್ರಿ. ನಂತರ ಅವುಗಳನ್ನು ಪಾಕಕ್ಕೆ ಸೇರಿಸ್ಬಿಡಬೇಕು. ಪಾಕನೂ ಚೂರು ಬೆಚ್ಚಗಿರಬೇಕು ಹಾಗೂ ಬಾಲುಷ ಕೂಡ ಬೆಚ್ಚಗೆ ಇರಬೇಕು. ಫುಲ್ ಆರಿದ ನಂತರ ಬಾಲುಷಗಳನ್ನು ಸೇರಿಸ್ಬಾರ್ದ್ರಿ. ಹೀಗೆ ಮಾಡೋದ್ರಿಂದ ಪಾಕವನ್ನು ಚೆನ್ನಾಗಿ ಹೀರ್ಕೊತಾವ್ರಿ. ಇವಾಗ ನೋಡ್ಬೋದು, ನಾನು ಚೂರು ಬೆಚ್ಚಗಿರುವಂತಹ ಪಾಕಕ್ಕೆ ಬಾಲುಷಗಳನ್ನು ಸೇರಿಸಿದೆ ರೀ. ಬಾಲುಷಗಳು ಕೂಡ ಫುಲ್ ಆರಿರಬಾರ್ದ್ರಿ. ಇವಾಗ ನೋಡ್ಬೋದು ಬಾಲುಷ ಕಲರ್ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ. ಬಾಲುಷಗಳನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಹೀಗೆ ಮಾಡೋದ್ರಿಂದ 2 ಸೈಡ್ ಪಾಕನ ಚೆನ್ನಾಗಿ ಹೀರ್ಕೊಳ್ಳುತ್ರಿ. ಇವಾಗ ನೋಡ್ಬೋದು ಬಾಲುಷ ಎಷ್ಟು ಚೆನ್ನಾಗಿ ಬಂದಿವೆ ಅಂತ. ನೀವು ಬಾಲುಷಗಳಿಗೆ ಪಿಸ್ತಾ ಮತ್ತು ಕೇಸರ್ಗಳಿಂದ ಡೆಕೋರೇಟ್ ಮಾಡ್ಬೋದ್ರಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಶೈನ್ ಬರ್ತಾ ಇದೆ ಅಂತ.
ಇವಾಗ ನಾನು ಮುರಿದು ತೋರ್ಸಾತೀನಿ ರೀ. ಬಾಲುಷಾ ಒಳಗಡೆ ಎಷ್ಟು ಚೆನ್ನಾಗಿ ಪಾಕ ಹೀರ್ಕೊಂಡವು ನೋಡ್ಬೋದ್ರಿ. ಈ ಥರ ನೀವು ಮನೆಯಲ್ಲೇ ಬಾಲುಷಾ ಮಾಡ್ಕೊಂಡು ತಿಂದರೆ ಬೇಕ್ರಿಗೆ ಹೋಗೋ ಅವಶ್ಯಕತೆನೇ ಬರಲ್ರಿ. ಅಷ್ಟು ಚೆನ್ನಾಗಿ ರುಚಿಯಾಗಿ ಬರ್ತಾವ್ರಿ. ಮೇಲೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದವ್ರಿ. ನೀವು ಟ್ರೈ ಮಾಡಿರಿ, ಹೇಗಾದವು ಅಂತ ಕಮೆಂಟ್ ಮಾಡಿರಿ.